ಇದೇ 25ನೇ ತಾರೀಕು ದಲಿತ ಸಂಘಟನೆಗಳ ಒಕ್ಕೂಟದಿಂದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನಾ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಸತ್ಯಾಗ್ರಹದಲ್ಲಿ 50ಕ್ಕೂ ಹೆಚ್ಚು ದಲಿತ ಸಂಘಟನೆಗಳ ಪ್ರತಿನಿಧಿಗಳು ಮತ್ತು ಜನರು ಭಾಗವಹಿಸ್ತಾರೆ. ಏನು ರಾಜ್ಯದಲ್ಲಿ ಏಕಗವಾಕ್ಷಿ ಯೋಜನೆಯನ್ನು ಜಾರಿ ಮಾಡಬೇಕು, ಎಸ್ಸಿ ಎಸ್ಪಿ TSP ಹಣ, ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿಗೆ ಕೊಟ್ಟಂತ ಹಣ 37 ಇಲಾಖೆಗಳಿಗೆ ಹಂಚಿಕೆ ಮಾಡ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತ್ಗೆ, ತಾಲೂಕ್ ಪಂಚಾಯತ್ಗೆಲ್ಲ ಹಣ ಹೋಗ್ತಾ ಇದೆ. ಎಲ್ಲ ಕಡೆನೂ ಕೂಡ ದುರುಪಯೋಗ ಆಗಿದೆ. ಅಂದ್ರೆ ಕಾಯ್ದೆ ಬಂದು SC SP TSP ಕಾಯ್ದೆ 2013-14ರಲ್ಲಿ ಜಾರಿಗೆ ಬಂತು. ಇವತ್ತಿನವರೆಗೆ 2025-26 ಹೊತ್ತಿಗೆ ಅಲೋಕೇಶನ್ ಮಾಡಿದಂಥ ಹಣ, ರಾಜ್ಯ ಸರ್ಕಾರ ನಿಗದಿ ಮಾಡಿದಂಥ ಹಣ 12 ವರ್ಷದಲ್ಲಿ ಸರಿಸುಮಾರು 12,95,575 ಲಕ್ಷ ಕೋಟಿ. ಅದರಲ್ಲಿ ದುರುಪಯೋಗ ಮಾಡಿದಂಥ ಹಣ 2,45,000 ಸುಮಾರು 500 ಕೋಟಿ. ಅಂದರೆ ಸುಮಾರು 3 ಲಕ್ಷ ಕೋಟಿ ಪರಿಶಿಷ್ಟ ಜಾತಿಯ ಅಭಿವೃದ್ಧಿ ಹಣವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ. ಸರಿಸುಮಾರು 13 ಲಕ್ಷ ಕೋಟಿ ಅಲೋಕೇಶನ್ ನಿಗದಿ ಮಾಡಿದಂಥ ಹಣ. ಅಂದರೆ ಪರಿಶಿಷ್ಟ ಜಾತಿಯವರ ಹಣವನ್ನು 5 ಗ್ಯಾರಂಟಿಗಳಿಗೆ ಉಪಯೋಗ ಮಾಡಿದ್ದಾರೆ. ರಸ್ತೆಗಳಿಗೆ, ಮೇಲ್ಸೇತುವೆಗಳಿಗೆ, ಡ್ಯಾಮ್ಗಳಿಗೆ ಉಪಯೋಗವನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಸರಿಸುಮಾರು 25,500 ಕೋಟಿ ಹಣವನ್ನು ತಮ್ಮ ಆಡಳಿತ ಅವಧಿಯಲ್ಲಿ 5 ಗ್ಯಾರಂಟಿಗಳಿಗೆ ಹಣವನ್ನು ಹಾಕಿ ಬಹಳ ಮೋಸ ಮಾಡಿದ್ದಾರೆ. ಆದ್ದರಿಂದ ನಾವು ಒತ್ತಾಯ ಮಾಡೋದಿಲ್ಲಿ, ನೀವು 37 ಇಲಾಖೆಗಳಿಗೆ ಏನು ಹಣವನ್ನು ಹಂಚಿಕೆ ಮಾಡಿ ಅಲ್ಲಿ ಎಲ್ಲ ಇಲಾಖೆಯಲ್ಲೂ ದುರುಪಯೋಗ ಆಗ್ತಾ ಇದೆ. ಪರಿಶಿಷ್ಟ ಜಾತಿಯವರಿಗೆ ಆರೋಗ್ಯ ಇಲಾಖೆಯಲ್ಲಿ ಯಾವುದೇ ಮೀಸಲಾತಿ ಇಲ್ಲ. ಅಲ್ಲಿ ಆರೋಗ್ಯ ಇಲಾಖೆಗೆ ನೀವು ಹಣ ಕಳಿಸ್ತೀರಿ, ಅಲ್ಲಿ ಏನು ಉಪಯೋಗ? ಅಲ್ಲಿ ಯಾರು SC STಗೆ ಎಲ್ಲಿ ಉಪಯೋಗ ಆಗಿದೆ? ಈ ಥರದ ಒಂದು ಹಣ ದುರುಪಯೋಗ ಆಗೋಂಥದ್ದು ನಿಲ್ಲಿಸೋದಕ್ಕೆ ಪ್ರತ್ಯೇಕ ನಿರ್ದೇಶನಾಲಯವನ್ನು ಮಹಾರಾಷ್ಟ್ರದ ಮಾದರಿಯಲ್ಲಿ ಮಾಡಬೇಕು ಅಂತ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ನಾವು ದಲಿತ ಸಂಘಟನೆಗಳಿಂದ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ, ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆಗಿದ್ದಾಗ ದಲಿತ ಸಂಘಟನೆಗಳಿಂದ 15 ಜನ ಮಹಾರಾಷ್ಟ್ರ ಮಧ್ಯಪ್ರದೇಶಕ್ಕೆ ಕಳಿಸ್ಕೊಟ್ಟಿದ್ರು. ವೆಂಕಟಸ್ವಾಮಿ ಸರ್, ನಾವು ಎಲ್ಲನೂ ಕೂಡ ಆಯೋಗದಲ್ಲಿ ಇದ್ವಿ. ಆ ಒಂದು ನಿಯೋಗದಲ್ಲಿ ನಾವೆಲ್ಲ ಅಧ್ಯಯನ ಮಾಡ್ಕೊಂಡ್ಬಂದು ಸರ್ಕಾರಕ್ಕೆ ವರದಿಯನ್ನು ಕೊಟ್ವಿ. ಏನು ಮಹಾರಾಷ್ಟ್ರದಲ್ಲಿ ಮಧ್ಯಪ್ರದೇಶ ಸರ್ಕಾರ ಏನು ಪರಿಶಿಷ್ಟ ಜಾತಿಯವರಿಗೆ ಯಾವ ರೀತಿ ನೆರವು ಕೊಡ್ತಾ ಇದೆ ಅಂತ ಅದನ್ನು ಜಾರಿ ಮಾಡಲೇ ಇಲ್ಲ ಅವರು. ಅಲ್ಲಿ ಸಿಂಗಲ್ ವಿಂಡೋ ಸಿಸ್ಟಮ್ ಇದೆ. ಅದನ್ನ ಪ್ರತ್ಯೇಕ ನಿರ್ದೇಶನಾಲಯವನ್ನು ಮಾಡಿ ಈ ಪರಿಶಿಷ್ಟ ಜಾತಿಯವರನ್ನು ಸಮರ್ಪಕವಾಗಿ ಅವರ ಅಭಿವೃದ್ಧಿಗೆ ಬಳಸಬೇಕು ಅಂತ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ SC ST ನಲ್ಲಿ 53 ಜನ ಶಾಸಕರಿದ್ದಾರೆ. 53 ಜನ ಶಾಸಕರು ಪರಿಶಿಷ್ಟ ಜಾತಿಯವರ ದೌರ್ಜನ್ಯಕ್ಕೆ, ಕೊಲೆಗೆ, ಮಹಿಳೆಯರ ಅತ್ಯಾಚಾರಕ್ಕೆ ಮತ್ತು SC ST ಹಣ ದುರುಪಯೋಗದ ಬಗ್ಗೆ ಇದುವರೆಗೂ ಚಕಾರ ಇದ್ದಿಲ್ಲ. ಕೂಡಲೇ ನೀವು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದೀರಾ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇದೆ. ನಾವು ಸರ್ಕಾರದಲ್ಲಿ ಮನವಿ ಮಾಡೋದೇನಂದ್ರೆ, ಈಗ ಕಾಯ್ದೆ ಬಂದ ಮೇಲೆ SC SP TSP ಕಾಯ್ದೆ ಬಂದ ಮೇಲೆ ಎಷ್ಟು ಹಣ ಉಪಯೋಗ ಆಗಿದೆ ಅನ್ನೋದನ್ನು ಮೌಲ್ಯಮಾಪನ ಮಾಡಿ, ಎಷ್ಟು ಬಡತನ ರೇಖೆಯಿಂದ ಹೊರಗಡೆ ಬಂದಿದ್ದಾರೆ ಅನ್ನೋದನ್ನ ಜನದ ಮುಂದೆ ಶ್ವೇತಪತ್ರ ಹೊರಡಿಸಿ ಅಂತೇಳಿ DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ನಾವು ಮನವಿ ಮಾಡ್ತಾ ಇದ್ದೇವೆ. ಮತ್ತೆ ಪರಿಶಿಷ್ಟ ಜಾತಿಯ ಹಣವನ್ನ ಯಾವುದೇ ಕಾರಣಕ್ಕೂ ಬೇರೆ ಅನ್ಯ ಯೋಜನೆಗೆ ಬಳಸಬಾರದು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ನೀವು ಅದು ಬಳಸಿದ್ರೆ ಜೈಲಿಗೆ ಹಾಕ್ಬೇಕು ಅಂತ ಕಾಯ್ದೆ ಹೇಳ್ತಾ ಇದೆ. ಅಂದ್ರೆ 3 ಸರ್ಕಾರಗಳು, ಜನತಾದಳ, BJP, ಕಾಂಗ್ರೆಸ್ 3 ಜನರು ಕೂಡ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರು, ಬಸವರಾಜ ಬೊಮ್ಮಾಯಿರವರು, ಸಿದ್ದರಾಮಯ್ಯನವರು, ಯಡಿಯೂರಪ್ಪನವರು ಎಲ್ಲರೂ ದುರುಪಯೋಗ ಮಾಡ್ಕೊಂಡಿದ್ರು. ಕೋವಿಡ್ ಸಂದರ್ಭದಲ್ಲಿ 2019ರಲ್ಲಿ ಕಾರಜೋಳರವರೇ ನೇರವಾಗಿ ಹೇಳಿದ್ರು ಪತ್ರಿಕೆಗೆ, 19,000 ಕೋಟಿ ಪರಿಶಿಷ್ಟ ಜಾತಿ SC SP TSP ಹಣವನ್ನು ನಾವು ಹಾಗೇನೆ ಜನರಲ್ಲಿ ಕೊಟ್ಬಿಟ್ಟಿದ್ದೀವಿ, ಉಪಯೋಗ ಮಾಡ್ಕೊಂಡಿದ್ದೀವಿ ಅಂತ ನೇರವಾಗಿ ಹೇಳಿಕೆ ಕೊಟ್ಟರು. ಮಾದೇವನವರು 25,000 ಕೋಟಿಯನ್ನ ನಾವು ತೆಗೆದಿದ್ದೇವೆ ಅಂತೇಳಿ ಹೇಳಿಕೆಯನ್ನ ಕೊಟ್ಟರು. ಈ ರೀತಿ ಪರಿಶಿಷ್ಟ ಜಾತಿಯವರಿಗೆ ಅಲೋಕೇಶನ್ ಮಾಡೋದು, ನಿಗದಿ ಮಾಡೋದು, ನೀವು ಬೇರೆದಕ್ಕೆ ನೀವು ದುರುಪಯೋಗ ಮಾಡ್ಕೊಳ್ಳೋದು ಇದೆಯಲ್ಲ,
ಇದು ಜೈಲಿಗೆ ಯಾರನ್ನ ಹಾಕ್ಬೇಕು ಅಂತೇಳಿ ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಮುಖ್ಯಮಂತ್ರಿಗಳನ್ನ ಹಾಕ್ಬೇಕಾ, ಅಧಿಕಾರಿಗಳನ್ನ ಹಾಕ್ಬೇಕಾ? ಆ ಕಾಯ್ದೆನಲ್ಲಿ 7C 7D ಅಂತ ಇದೆ. ನಾವು ದಲಿತ ಸಂಘಟನೆಗಳು ಭಾರಿ ಹೋರಾಟ ಮಾಡಿದ್ವಿ. ಹೋರಾಟ ಮಾಡಿ 7D ಅಂತ ತೆಗೆದ್ರು, 7C ಹಂಗೆ ಇಟ್ಕೊಂಡಿದ್ದಾರೆ ದುರುಪಯೋಗ ಮಾಡೋದಕ್ಕೆ. 7C ತೆಗಿಬೇಕು, ಮತ್ತೆ ಕಾಯ್ದೆನಲ್ಲಿ ಯಾವ್ದು ಅವರ ವಿರುದ್ಧಿಗೆ ವಿನಿಯೋಗ ಮಾಡಬೇಕು ಅಂತೇಳಿ ನೀವು ಆ ಕಾಯ್ದೆನಲ್ಲಿ ಕಾನೂನನ್ನು ಸರಿಯಾದ ರೀತಿಯಲ್ಲಿ ತರಬೇಕು, ಮತ್ತೆ ದುರುಪಯೋಗ ಮಾಡಿದ್ದರ ಮೇಲೆ ಕ್ರಮ ತಗೋಬೇಕು ಅಂತೇಳಿ 25 ತಾರೀಕು ಬೃಹತ್ ಹೋರಾಟವನ್ನು ಎಲ್ಲ ದಲಿತ ಸಂಘಟನೆಗಳು ನಾವು ಒಟ್ಟಿಗೆ ಸೇರಿ ಸಮಗ್ರವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಇದೇ ರೀತಿ ದುರುಪಯೋಗ ಮುಂದುವರೆದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೇವೆ ಅನ್ನೋ ಮಾತನ್ನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಹಾಗೇನೆ ದಲಿತ ಸಂಘಟನೆಗಳು, ಎಲ್ಲಾ ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಮತ್ತೆ ರೈತ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ನಮ್ಮ ಯಶಸ್ವಿ ಮಾಡಬೇಕು ಅಂತ ಈ ಮೂಲಕ ಮನವಿ ಮಾಡ್ತೇವೆ. ರಾಜ್ಯ ಮಟ್ಟದ ಸುಮಾರು 20 ಸಂಘಟನೆಗಳ ರಾಜ್ಯ ಮುಖಂಡರು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಿದ್ದೇವೆ. ವಿಶೇಷವಾಗಿ ಎನ್ ಮೂರ್ತಿ ದಲಿತ ಚಳವಳಿಯ ಆರಂಭದ ದಿನಗಳಿಂದಲೂ ಕೂಡ ಹೋರಾಟದಲ್ಲೇ ಮುಂದುವರಿಸ್ಕೊಂಡು ಬಂದು ಇವತ್ತು ನಮ್ಮ ಚಳವಳಿಯ ಹಿರಿತನದ ಮಾತುಗಳನ್ನು ಇವತ್ತು ಹೇಳಿದ್ದಾರೆ. ಹಾಗೇನೆ ದಲಿತ ಕ್ರಿಯಾ ಸಮಿತಿಯ ಆರಂಭದಿಂದಲೂ ಜೊತೆಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಭೀಮರಾಜು, ಹಾಗೇನೆ ಅನೇಕ ಮುಖಂಡರು ಇವತ್ತು ನಮ್ಮ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಬಹಳ ಗಂಭೀರವಾಗಿರ್ತಕ್ಕಂಥ ಹೋರಾಟ ಇದು. ರಾಜ್ಯ ಸರ್ಕಾರ ದಲಿತ ಜನಾಂಗಗಳನ್ನ ಆರ್ಥಿಕವಾಗಿ ಹೇಗೆ ತುಳಿತಾ ಇದೆ ಅನ್ನೋದಕ್ಕೆ ಈ ಹೋರಾಟದ ರೂಪುರೇಷೆಗಳು ಸಾಕ್ಷಿಯಾಗಿದ್ದೇವೆ ಅನ್ನೋದನ್ನ ಇಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. 2013ರಲ್ಲಿ ಜಾರಿಗೆ ಬಂದಂತ SCP TSP ಯೋಜನೆ ಕಾಯ್ದೆ ಏನಿದೆ, 2014ರಿಂದ 26ರವರೆಗೂ ಅದರ ಅನುಷ್ಠಾನದ ಆಯಾಮಗಳೇನಿದ್ದಾವೆ, ಆ ಎಲ್ಲ ಆಯಾಮಗಳಲ್ಲೂ ಕೂಡ ಗ್ಯಾರಂಟಿಗಳಿಗೆ ನಮ್ಮ ಹಣವನ್ನು ದುರ್ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು. ಲಕ್ಷಾಂತರ ಕೋಟಿ ದಲಿತರ ಹಣವನ್ನ ಗ್ಯಾರಂಟಿಗಳಿಗೆ ಬಳಸಿ ಇವತ್ತು ದಲಿತರಿಗೆ ದ್ರೋಹ ಬಗೆತಕ್ಕಂಥ ಒಂದು ಕರ್ನಾಟಕ ಸರ್ಕಾರ, ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS 3 ಪಕ್ಷಗಳ ಆಡಳಿತದಲ್ಲಿ ಇದು ನಡೆದಿದೆ. ಇದಕ್ಕಾಗಿ ದಲಿತ ಸಂಘಟನೆ, ಎಲ್ಲಾ ದಲಿತ ಸಂಘಟನೆಗಳು ಎಚ್ಚೆತ್ಕೋಬೇಕು. ಯಾಕಂತ ಹೇಳಿದ್ರೆ ನಿಮಗೆ ಎಲ್ಲಾ ರೀತಿಯಲ್ಲೂ ದಬ್ಬಾಳಿಕೆ ನಡೀತಾ ಇದೆ, ಆದರೆ ಆರ್ಥಿಕವಾದಂಥ ದಬ್ಬಾಳಿಕೆ ಇದೆಯಲ್ಲ, ಅದಕ್ಕಿಂತ ದೊಡ್ಡ ದಬ್ಬಾಳಿಕೆ ಮತ್ತೊಂದಿಲ್ಲ. ಈ ಕಾರಣಕ್ಕಾಗಿ ಇಡೀ ದೇಶದಲ್ಲಿ ಈ ವಿಶೇಷ ಕಾಯ್ದೆ ಜಾರಿ ಆದಾಗಲಿಂದಲೂ ಕೂಡ ದಲಿತ ಸಂಘಟನೆಗಳ ಮುಖಂಡರು ದನಿ ಎತ್ತಿ ಮಾತಾಡ್ತಾ ಇದ್ದಾರೆ. ಆದರೆ ಆ ದನಿಗೆ ಬೆಲೆ ಇಲ್ಲದಂತೆ ರಾಜ್ಯ ಸರ್ಕಾರಗಳ, ವಿಶೇಷವಾಗಿ ಆರ್ಥಿಕ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆಯನ್ನ ಹಿಂದಕ್ಕೆ ತಾನು ಮುಂಚೂಣಿಯಲ್ಲಿ ಬಂದು ದಲಿತರಿಗೆ ದ್ರೋಹ ಮಾಡ್ತಾ ಇರ್ತಕ್ಕಂಥ ಕೆಲಸ ಮಾಡ್ತಾ ಇರೋದನ್ನ ತೀವ್ರ ಖಂಡಿಸೋದು ಅಷ್ಟೇ ಅಲ್ಲ, ಗ್ಯಾರಂಟಿಗಳಿಗೆ ಬಳಸಿರ್ತಕ್ಕಂಥ ಹಣ, ಎನ್ ಮೂರ್ತಿ ಅವರು ಅದ್ರ ಬಗ್ಗೆ ಮಾತಾಡ್ತಾರೆ, ಎಷ್ಟು ಹಣ ಬಳಸಿದಾರೋ ಆ ಹಿಂಬಾಕಿಯನ್ನ ಮತ್ತೆ ಮುಂದಿನ ಬಜೆಟ್ ಅಲ್ಲಿ ನಮಗೆ ವಾಪಸ್ ಕೊಡಬೇಕು ಈ ಸರ್ಕಾರ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟದ ಸ್ವರೂಪ ಬಹುಶಃ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪಕ್ಷಾತೀತವಾಗಿ ಎಲ್ಲಾ ಶಾಸಕರನ್ನ ಕಾಡ್ತಕ್ಕಂಥ ಒಂದು ಹೋರಾಟಕ್ಕೆ ನಾವು ಸಿದ್ಧರಾಗಬೇಕಾಗುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಡಾಕ್ಟರ್ ವೆಂಕಟಸ್ವಾಮಿ, ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು.